ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ನೋ ಯುವರ್ ಸೊಲ್ಯೂಷನ್ ವಿತ್ ಮಲ್ಲಿಕಾರ್ಜುನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಈ ಒಂದು ತರಗತಿಯಲ್ಲಿ ನಾವು SCGDಯ 10/2/2025 ನಡೆದಂತಹ ಮೊದಲನೇ ಶಿಫ್ಟಿನ ಗಣಿತ ಪ್ರಶ್ನೆಗಳನ್ನು ಅನಲೈಸಿಸ್ ಮಾಡ್ತಾ ಇದ್ದೀವಿ. ನೀವು ನಮ್ಮ ಚಾನಲ್ನ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಹೇಳ್ತಾ, ಮೊದಲನೆಯ ಪ್ರಶ್ನೆ ಏನದ ನೋಡ್ರಿ. ಒಂದು ವೇಳೆ ಎಕ್ಸ್ ನ 4% 24 ಆಗಿದ್ದರೆ ಎಕ್ಸ್ ನ ಬೆಲೆ ಎಷ್ಟು? ಡೈರೆಕ್ಟ್ ಟಿಕ್ ಹಾಕ್ಬೋದು. 600. ಯಾವ ರೀತಿ? 4 × 4 4 6 24. ನಾನು ಹೇಳಿದ್ದೀನಿ ನಿಮ್ಗೆ ಇದೇ ರೀತಿ ಪ್ರಶ್ನೆ ಬಹಳಷ್ಟು ಬಂದಿದ್ದಾವೆ. 6ರಿಂದ ಯಾವ ಪ್ರಶ್ನೆ ಸ್ಟಾರ್ಟ್ ಆಗತೈತಿ? ಇದು ಸ್ಟಾರ್ಟ್ ಆಗತೈತಿ. ಟಿಕ್ ಹಾಕಿ ಮುಂದಿನ ಪ್ರಶ್ನೆಗೆ ಹೋಗೋದು. ಪೂರ್ತಿ ಸಾಲ್ವ್ ಮಾಡ್ತೀರಾ. ಎಕ್ಸ್ ನ 4% ಶೇಕಡ ಅಂತಂದ್ರೆ ಭಾಗಿಸು 100 ಎಷ್ಟೈತಿ? 24 ಅಂತ ಹೇಳಿದಾರ. ಓಕೆ, ಹಂಗಾರೆ ನೋಡ್ರಿ, 4 ಇಲ್ಲಿ ಗುಣಾಕಾರದಾಗಿದ್ದು ಈ ಕಡೆ ಬಂದ್ರೆ ಭಾಗಾಕಾರ, ಇವು 2 0 ಭಾಗಾಕಾರದಾಗಿದ್ದು ಈ ಕಡೆ ಹೋದ್ರೆ ಗುಣಾಕಾರ. 4 × 4 4 × 24 ಮುಂದೆ 2 0 ಅಂದ್ರೆ 600 ಸರಿಯಾದ ಉತ್ತರ ಆಗಿತ್ತು. ಬಟ್ ಎಕ್ಸಾಮ್ ಒಳಗೆ ಇಷ್ಟೆಲ್ಲ ಮಾಡ್ಬೇಕಾ? ಇಲ್ಲ. ಏನ್ ಮಾಡಬೇಕು? 4 × 4 4 6 24 ಯಾವ ಆಪ್ಷನ್? 6ರಿಂದ ಚಾಲು ಆಗತೈತಿ. ಟಿಕ್ ಹಾಕಿ ಮುಂದಿನ ಪ್ರಶ್ನೆಗೆ ಹೋಗ್ರಿ. ಎರಡನೆಯ ಪ್ರಶ್ನೆ ಸಿಂಪ್ಲಿಫಿಕೇಶನ್ ಪ್ರಶ್ನೆ ಇದೆ. ಫಸ್ಟ್ ಭಾಗಾಕಾರ, ಆಮೇಲೆ ಗುಣಾಕಾರ, ಆಮೇಲೆ ಪ್ಲಸ್ ಮೈನಸ್. ಓಕೆ, 12 1 12 6 12 5. ಓಕೆ, ಎಷ್ಟಾಯ್ತು? -9 ಐತಿ, -5 ಆಯಿತು. ಓಕೆ, 7 3 21 ಪ್ಲಸ್ ಇಂಟು ಮೈನಸ್ ಮೈನಸ್ -21. ಓಕೆ, ನೆಕ್ಸ್ಟ್ -21 5 -26 -26 -9 ಅಂದ್ರೆ -35. ಮೂರನೇ ಪ್ರಶ್ನೆ, ಗೋವಿಂದ್ ಅವರು ಯಾವುದೋ ಮೊತ್ತವನ್ನು HDFC ಬ್ಯಾಂಕ್ನಲ್ಲಿ 3% ಬಡ್ಡಿಯಲ್ಲಿ ಹೂಡಿಕೆ ಮಾಡಿದರು. 2 ವರ್ಷಗಳ ನಂತರ ವಾರ್ಷಿಕವಾಗಿ ಬಡ್ಡಿಯನ್ನು ಲೆಕ್ಕ ಹಾಕುವ ವಿಧಾನದಲ್ಲಿ ಅವರು 203 ಚಕ್ರ ಬಡ್ಡಿ ಪಡೆದರೆ ಅದಕ್ಕೆ ಅನುರೂಪವಾದ ಸರಳ ಬಡ್ಡಿ ಎಷ್ಟು? ಈ ರೀತಿ ಪ್ರಶ್ನೆಗಳು ಮ್ಯಾಕ್ಸಿಮಮ್ ಶಿಫ್ಟ್ ಒಳಗೆ ಬಂದಿದಾವ. ಸ್ವಲ್ಪ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ನೋಡ್ರಿ. 1 ವರ್ಷಕ್ಕೆ 3% ಬಡ್ಡಿ, 2 ವರ್ಷಕ್ಕೆ ಚಕ್ರ ಬಡ್ಡಿ ಎಷ್ಟು ಬರ್ತದೆ? ನಿಮಗೆಲ್ಲ ಸೂತ್ರ ಗೊತ್ತದೆ. A + B + AB / 100. ಈ ರೀತಿ ಮಾಡಿದ್ರೆ ನಮಗೇನು ಬರ್ತದೆ? 2 ವರ್ಷದ ಚಕ್ರ ಬಡ್ಡಿ ಬರ್ತದೆ. ನೆಕ್ಸ್ಟ್ ಎಲ್ಲ ಮಾಡೋಕಿತ್ರ ಏನು ಮಾಡ್ರಿ? 3 + 3 6, 3ರ ಸ್ಕ್ವೇರ್ ಅಂತಂದ್ರೆ ಎಷ್ಟು ಬರ್ತೈತಿ? 9. 2 ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ರೆ ಮುಗಿದೋದು. ಯಾವ ರೀತಿ? 3 + 3 6. ಓಕೆ, 3ರ ಸ್ಕ್ವೇರ್ ಅಂತಂದ್ರೆ 9, ಯಾವಾಗಲೂ 2 ಸ್ಥಾನ ಬರಿತೀವಿ. ಭಾಗಿಸು 100 ಅಂತಂದ್ರೆ 2 ಸ್ಥಾನ ಬಿಟ್ಟು ಪಾಯಿಂಟ್. ಇದು ಡೈರೆಕ್ಟ್ ಅಪ್ರೋಚ್. ಇಲ್ಲ ನೀವು ಈ ರೀತಿ ಮಾಡ್ತೀರಿ ಅಂದ್ರೆ 3 + 3 + 3 × 3 9 ಭಾಗಿಸು 100. ಕೆಳಗೆ 2 0 ಅಂದ್ರೆ 2 ಸ್ಥಾನ ಬಿಟ್ಟು ಪಾಯಿಂಟ್ ಕೊಡ್ತೀವಿ. ಪಾಯಿಂಟ್ ಕೊಟ್ಟಿವಿ. ಎಷ್ಟಾಯ್ತು? 6.09. ಇಷ್ಟೆಲ್ಲ ಮಾಡ್ಬೇಕಾಗಿಲ್ಲ. ಡೈರೆಕ್ಟ್ 3 + 3 6, 3 ಸ್ಕ್ವೇರ್ 9, 2 ಸ್ಥಾನ ಬಿಟ್ಟು ಪಾಯಿಂಟ್ ಅಂದ್ರೆ ಇಷ್ಟು ಬಂತು. ಇದು ಚಕ್ರ ಬಡ್ಡಿ. ಎಷ್ಟು ಕೊಟ್ರಲ್ಲಿ? 203 ಕೊಟ್ರೆ ಚಕ್ರ ಬಡ್ಡಿ 203. ಸರಳ ಬಡ್ಡಿ ಎಷ್ಟು ಬರ್ತದೆ? 1 ವರ್ಷಕ್ಕೆ 3 ಅಂತಂದ್ರೆ 2 ವರ್ಷಕ್ಕೆ ಎಷ್ಟು ಪರ್ಸೆಂಟ್ ಬರ್ತದೆ? 6% ಬರ್ತದೆ. ಓಕೆ, ರೈಟ್. ಈ ಪಾಯಿಂಟಿಂದ ಇಲ್ಲಿ 2 0 ಕೊಟ್ಟಿವಿ. ಓಕೆ, ನೆಕ್ಸ್ಟ್ ಏನು ಮಾಡ್ತೀವಿ? 3ರಿಂದ 3 2 6, 3 3 9, 3 3 2 6. 203ರಿಂದ 203 ಕ್ಯಾನ್ಸಲ್ ಆಯಿತು. 2 ಅಂತೂ 2, ಮುಂದೆ 2 0 ಅಂತಂದ್ರೆ ಎಷ್ಟು ಬಂತು? ಆಪ್ಷನ್ 3 ಸರಿಯಾದ ಉತ್ತರ ಆಗಿರುವಂಥದ್ದು. ಮೇಲಿಂದ ಮೇಲ್ ಕಡ್ತಾ ಹೊಡಿಬೋದು, ಈ ಕಡೆಯಿಂದ ಈ ಕಡೆ ಕಡ್ತಾ ಹೊಡಿಬೋದು. ಇದ್ದದನ್ನ ಈ ಕಡೆ ಗುಣಿಸ್ತೀವಿ. ಎಸ್ ಅವರ ಗಣಿತ ಮತ್ತು ಇಂಗ್ಲಿಷ್ ಅಂಕಗಳು ಸಮಾನುಪಾತದಲ್ಲಿವೆ. ಕಳೆದ ವರ್ಷ ಅವರಿಗೆ ಗಣಿತದಲ್ಲಿ 60 ಅಂಕ, ಇಂಗ್ಲಿಷ್ನಲ್ಲಿ 75 ಅಂಕ. ಮೊದಲೇಕ ಮ್ಯಾಥ್ಸು, ಆಮೇಲೆ ಇಂಗ್ಲೀಷ್. ಎಷ್ಟು? ಗಣಿತದೊಳಗೆ 60 ಬಿದ್ದರೆ ಇಂಗ್ಲೀಷ್ ಒಳಗೆ 75 ಬಿದ್ದ. ಓಕೆ, ಒಂದು ವೇಳೆ ಈ ವರ್ಷ ಇಂಗ್ಲೀಷ್ನಲ್ಲಿ 60 ಅಂಕ, ಇಂಗ್ಲೀಷ್ ಒಳಗೆ 60 ಬಿದ್ದಾವ ಅಂದ್ರೆ ಗಣಿತ ಒಳಗೆ ಎಷ್ಟು ಕೇಳ್ಯಾರ? ಸಿಂಪಲ್ ಪ್ರಶ್ನೆ ನೋಡ್ರಿ. 15 5 75, 15 4 60. ಈ ಕೆಳಗಿಂದ ಕೆಳಗೆ ಕಡ್ತಾ ಹೊಡಿಬೋದಲ್ಲ? ಕೆಳಗಿಂದ ಕೆಳಗೆ ಕಡ್ತಾ ಹೊಡಿಬೋದು, ಕೆಳಗಿಂದ ಮ್ಯಾಲಿಂದ ಮ್ಯಾಲೆ ಕಡ್ತಾ ಹೊಡಿಬೋದು. ಓಕೆ, 5 1 5, 5 12. ಇಲ್ಲಿ 12 ಭಾಗಾಕಾರದಾಗಿದ್ದು ಇಲ್ಲಿ ಹೋದ್ರೆ ಗುಣಾಕಾರ ಆಯಿತು. 12 4 48. ಆಪ್ಷನ್ 3 ಸರಿಯಾದ ಉತ್ತರ ಆಗಿತ್ತು. ನೆಕ್ಸ್ಟ್ 5ನೆಯ ಪ್ರಶ್ನೆ, ಮನೋಜ್ ಅವರು ಎ ನಗರದಿಂದ ಬಿ ನಗರಕ್ಕೆ ಪ್ರಯಾಣಿಸುತ್ತಾರೆ. ಒಂದು ವೇಳೆ ಮನೋಜ್ ಅವರು ತಮ್ಮ ಕಾರನ್ನು ಮಾಮೂಲು ವೇಗದ 5/3 ವೇಗದಲ್ಲಿ ಚಲಾಯಿಸಿದರೆ ಅವರು ಬಿ ನಗರವನ್ನು 10 ನಿಮಿಷ ತಡವಾಗಿ ತಲುಪುತ್ತಿದ್ದರು. ಮನೋಜ್ ಅವರು ತಮ್ಮ ಮಾಮೂಲು ವೇಗದಲ್ಲಿ ಚಾಲನೆ ಮಾಡಿದ್ದರೆ ಎ ನಗರದಿಂದ ಬಿ ನಗರಕ್ಕೆ ಪ್ರಯಾಣಿಸಲು ಎಷ್ಟು ಸಮಯ ತೆಗೆದುಕೊಳ್ತಿದ್ರು ಅಂತ ಹೇಳಿದರೆ, ಅವ್ರದ್ದು ಸ್ಪೀಡ್ ಕೊಟ್ಟಿರಲಿ. ಸ್ಪೀಡು ನಾರ್ಮಲ್ ಸ್ಪೀಡ್ ಎಷ್ಟೈತಿ? 5, ಆದ್ರೆ ಅವ್ರು ಹೊಂಟಿದ್ದೆಷ್ಟು? 3. ಓಕೆ, ಸ್ಪೀಡ್ ಟೈಮ್ ಯಾವಾಗಲೂ ಏನಿರ್ತಾವೆ? ಉಲ್ಟಾ ಇರ್ತಾವೆ. ನಿಮ್ಗೆ ಗೊತ್ತದ. ಈಗ ಏನು ಮಾಡೋಣ? 5 3 ಇದ್ದದನ್ನು 3 5 ಆಗಿ ಬರ್ಕೊಂಡ್ವಿ. ಯಾಕೆ? ಸ್ಪೀಡ್ ಇತ್ತಂದ್ರೆ ಟೈಮ್ ಏನಾಗ್ತದೆ?
ಇನ್ವರ್ಸ್ ಇರ್ತದೆ, ಅಂದ್ರೆ ಉಲ್ಟಾ ಇರ್ತದೆ. ನೋಡ್ರಿ ಎಷ್ಟು ಹೆಚ್ಚಾಗೈತಿ ಇಲ್ಲಿ ಟೈಮು, 2 ಹೆಚ್ಚಾಗಿದೆ. ನಮ್ಮ ಪ್ರಕಾರ ಟೈಮ್ ಎಷ್ಟು ಹೆಚ್ಚಾಗೈತಿ, 2. ಆದರೆ ಆ್ಯಕ್ಚುಲ್ ಆಗಿ ಎಷ್ಟು ಹೆಚ್ಚಾಗೈತಿ, 10 ನಿಮಿಷ. ಎಷ್ಟು ಹೆಚ್ಚಾಗೈತಿ, 10 ನಿಮಿಷ. ಕರೆಕ್ಟ್ ಆಗಿರುವಂಥದ್ದು ಎಷ್ಟೈತಿ, 3. 3 ಅಂತಂದ್ರೆ ಎಷ್ಟು, 5 1 2 1 2 5 5 3 15. ಆಪ್ಷನ್ 4 ಸರಿಯಾದ ಉತ್ತರ ಆಗಿತ್ತು. 6ನೆಯ ಪ್ರಶ್ನೆ, 12 6 24ರಿಂದ ಭಾಗಿಸಬಹುದಾದ 4 ಶೇಷವಾಗಿ ಉಳಿಸುವ 4000 ಮತ್ತು 5000 ನಡುವಿನ, ಅಂದ್ರೆ ಇವೆರಡರ ನಡುಕಿರುವಂತ ಅತ್ಯಂತ ದೊಡ್ಡ ಸಂಖ್ಯೆ ಯಾವುದು ಅಂತ ಕೇಳ್ಯಾರ. 4 ಶೇಷವಾಗಿ ಉಳಿಸ್ತೈತಿ. 4 ಶೇಷವಾಗಿ ಉಳಿಸ್ತೈತಿ ಅಂದ್ರೆ ಇದು ಎಷ್ಟು ಇರ್ತೈತಿ, 64 95. ಓಕೆ, 4 ಶೇಷ ಕಳೆದು ಬಿಡೋಣ. ಇದ್ರಾಗ 4 ಕಳೆದು ಬಿಡೋಣ, 49 92. ಇದ್ರಾಗ 4 ತೆಗೆದ್ರೆ 46 95. ಇದರೊಳಗೂ 4 ತೆಗೆದ್ರೆ 49 65. ನಾವು ಇದನ್ನು ನೋಡೋದೇ ಬೇಡಾಗಿತ್ತು, ನಾವು ಡೈರೆಕ್ಟ್ ಟಿಕ್ ಹಾಕ್ಬೋದಾಗಿತ್ತು. ಓಕೆ, ಇರಲಿ. ಎಲ್ಲದ್ರಾಗೂ 4 4 ಕಳೆದ್ರೆ ಇದ್ರೊಳಗೂ 4 ಕಳೆದ್ರೆ ಇದು ಬೆಸ್ಟ್ ಸಂಖ್ಯೆ, ಇದು ಬೆಸ್ಟ್ ಸಂಖ್ಯೆ, ಇದು ಬೆಸ್ಟ್ ಸಂಖ್ಯೆ. ಬೆಸ್ಟ್ ಸಂಖ್ಯೆ ಒಳಗೆ 4 ಕಳೆದ್ರೆ ಮತ್ತೇನು ಬರ್ತದೆ, ಬೆಸ್ಟ್ ಸಂಖ್ಯೆನ ಬರ್ತದೆ, ಹೌದಲ್ಲ. ಆದರೆ ಇಲ್ಲಿ ಎಲ್ಲ ಸಂಖ್ಯೆಗಳು ಏನದವು, ಸಮಸಂಖ್ಯೆ ಅದಾವು. ಈ ಎಲ್ಲ ಸಂಖ್ಯೆಗಳಿಂದ ಈ ಸಂಖ್ಯೆ ಭಾಗ ಹೋಗ್ಬೇಕಂದ್ರೆ ಆನ್ಸರ್ ಯಾವ ಸಂಖ್ಯೆ ಇರಬೇಕು, ಸಮಸಂಖ್ಯೆ ಇರಬೇಕು, ಹೌದೋ ಇಲ್ಲ. ನೋಡ್ರಿ, ಇದು ಬೆಸ್ಟ್ ಸಂಖ್ಯೆ, ಇದು ಬೆಸ್ಟ್ ಸಂಖ್ಯೆ, ಇದು ಬೆಸ್ಟ್ ಸಂಖ್ಯೆ. ಹಂಗಾದ್ರೆ ಇವೆಲ್ಲ ಸಂಖ್ಯೆಯಿಂದ ಹೆಂಗೆ ಭಾಗ ಹೋಗಕ್ಕೆ ಸಾಧ್ಯ, ಒಂದೇ ಒಂದು ಸಮಸಂಖ್ಯೆ ಇತ್ತು. ಆ ಸಮಸಂಖ್ಯೆ ಯಾವುದಾಗಿತ್ತು, 4992. 7ನೆಯ ಪ್ರಶ್ನೆ, ಏಕ ಪ್ರಕಾರದ ಸರಳ ವಾರ್ಷಿಕ ಬಡ್ಡಿ ದರದಲ್ಲಿ ವಿಜಯ್ ಅವರು ಸೇಮ್ ಪ್ರಶ್ನೆ, ಸೇಮ್ ಡಾಟಾ, ಸೇಮ್ ಪ್ರತಿ ಶಿಫ್ಟ್ ಒಳಗೂ ಬಂದದ. 5400 ಇದ್ದು 9400 ಹೆಚ್ಚಿಗೆ ಹಾಕ್ಯಾನ. ವಿಜಯ್ 5400 ಹಾಕಿರ, ಮೋಹನ್ ಎಷ್ಟು ಹಾಕ್ಯಾನ, 9400. ಎಷ್ಟು ಹೆಚ್ಚಿಗೆ ಹಾಕ್ಯಾನವ, ಎಷ್ಟು ಹೆಚ್ಚಿಗೆ ಹಾಕ್ಯಾನಪ್ಪ, 4000 ರೂಪಾಯಿ. ನಿಮಗೆಲ್ಲರಿಗೂ ಸೂತ್ರ ಗೊತ್ತದ, ಸಿಂಪಲ್ ಇಂಟ್ರೆಸ್ಟ್ ಇದು PTR ಡಿವೈಡೆಡ್ ಬೈ 100 ಈಸ್ ಈಕ್ವಲ್ ಟು ಸಿಂಪಲ್ ಇಂಟ್ರೆಸ್ಟ್. ಅಸಲು ಎಷ್ಟು ಹೆಚ್ಚಿಗೆ ಹಾಕ್ಯಾನಿವ, 4000 ಹೆಚ್ಚಿಗೆ. ಓಕೆ, ಇಂಟು ಟೈಮ್ ಎಷ್ಟೈತಿ, 4 ವರ್ಷಗಳ ಕೊನೆಗೆ. ಓಕೆ, ಇಂಟು ಬಡ್ಡಿ ದರ ಕೊಟ್ಟಿಲ್ಲ, ಕಂಡು ಹಿಡಿಬೇಕು 6. ಕೆಳಗೆ 100 ಬರ್ಕೊಂಡ ಕಡ್ತಾ ಹೊಡಿಯೋ ಬದ್ಲಿ, ನಿಮ್ಗೆ ಹೇಳಿ ನಾನು ಡೈರೆಕ್ಟ್ ಇಲ್ಲೇ ಇದನ್ನ ಬರ್ಕೊಳ್ಳೋ ಬದ್ಲಿ 2 ಇಲ್ಲೇ ಕಡ್ತಾ ಹೊಡೆದ್ಬಿಡ್ರಿ, ಮುಗಿತು. ಈಸ್ ಈಕ್ವಲ್ ಟು ಎಷ್ಟು ಎಕ್ಸ್ಟ್ರಾ ಬಡ್ಡಿ ಬಂದದ, 360 ರೂಪಾಯಿ ಎಕ್ಸ್ಟ್ರಾ ಬಡ್ಡಿ ಬಂದಿದೆ. ಓಕೆ, 10 ಇಂದ 10 ಹೋಯ್ತು, 4 4 16, 16 2 32, 4 ಉಳಿತು 2 ಪಾಯಿಂಟ್. ಯಾವ ಆಪ್ಷನ್ ಐತಿ, ಆಪ್ಷನ್ 3 ಸರಿಯಾದ ಉತ್ತರ ಆಗಿರುವಂಥದ್ದು. ಮುಂದಿನ ಸಾಲ್ವ್ ಮಾಡೋ ಅವಶ್ಯಕತೆ ಇಲ್ಲ. 8ನೆಯ ಪ್ರಶ್ನೆ, ಒಬ್ಬ ಅಂಗಡಿಯವನು 3 ಅಂಗಿಗಳನ್ನು ಖರೀದಿಸಿದರೆ 2 ಉಚಿತ ಎಂಬ ಹಬ್ಬದ ಕೊಡುಗೆ ನೀಡುತ್ತಾನೆ. ಈ ಕೊಡುಗೆಗೆ ಸಮನಾದ ಶೇಕಡಾವಾರು ರಿಯಾಯಿತಿ ಕಂಡಿಡ್ರಿ. ಎಷ್ಟು ಉಚಿತ ಕೊಡತಾನವ, 2 ಉಚಿತ ಕೊಡತಾನ. ಆದ್ರೆ ಟೋಟಲ್ ಕೊಟ್ಟಂತ ಅಂಗಿ ಎಷ್ಟು, ಇಲ್ಲಿ 3 ಇಲ್ಲಿ 2, ಟೋಟಲ್ ಕೊಟ್ಟಿದ್ದೆಷ್ಟು 5. 2 ಭಾಗಿಸು 5ರ ಶೇಕಡಾ ಬೆಲೆ ಎಷ್ಟು ಇರ್ತದ, 40 ಶೇಕಡಾ. 2 1 2, ಸಾರಿ 5 1 5 20 20 ಇಂಟು 2 ಅಂದ್ರೆ 40. 9ನೆಯ ಪ್ರಶ್ನೆ ನೋಡ್ರಿ, ಏನದ, 12 ಸೆಂಟಿಮೀಟರ್ ಎತ್ತರದ ನೇರ ವೃತ್ತಪಾದ ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ 96 ಪೈ ಸೆಂಟಿಮೀಟರ್ ಸ್ಕ್ವೇರ್ ಆಗಿದ್ರೆ ಅದರ ತ್ರಿಜ್ಯ ಎಷ್ಟು ಇರ್ತೈತಿ. ನಮ್ಗೆ ಗೊತ್ತ ಸೂತ್ರ 2πRh. ಇದು ಎತ್ತರ ಸೂತ್ರ, ಕರ್ವ್ಡ್ ಸರ್ಫೇಸ್ ಏರಿಯಾದ ಸೂತ್ರ ಸಿಲಿಂಡರ್ದು. ಓಕೆ, 2 ಜಾಗದಾಗ 2 ಬರ್ದೀವಿ, ಪೈ ಜಾಗದಾಗ ಪೈ ಬರ್ದೀವಿ. ಆರ್ ಕಂಡು ಹಿಡಿಬೇಕಾಗೈತಿ, ಆರ್ ಕಂಡು ಹಿಡಿದ್ವಿ. ಆರ್ ಅಂದ್ರೆ ತ್ರಿಜ್ಯ. ಹೈಟ್ ಕೊಟ್ಟರು 12 ಸೆಂಟಿಮೀಟರ್, 12 ಬರ್ದೀವಿ. ಇದರ ಉತ್ತರಾಣ ವಿಸ್ತೀರ್ಣ ಎಷ್ಟು ಕೊಟ್ಟರು, 96 ಪೈ. ಓಕೆ, ಪೈಯಿಂದ ಪೈ ಕ್ಯಾನ್ಸಲ್ ಆಯ್ತು. 12 2 24 24 4 96. ಆರ್ ಈಕ್ವಲ್ ಟು 4 ಸೆಂಟಿಮೀಟರ್. ಎಷ್ಟು ಈಸಿ ಪ್ರಶ್ನೆ ಆಗಿತ್ತು. 10ನೆಯ ಪ್ರಶ್ನೆ, ಒಬ್ಬ ಅಪ್ರಾಮಾಣಿಕ ವ್ಯಾಪಾರಿಯು ತನ್ನ ಸರಕುಗಳನ್ನು ಅವುಗಳ ಅಸಲು ಬೆಲೆಯ ಮೇಲೆ ಮಾರಾಟ ಮಾಡುವುದಾಗಿ ಹೇಳಿಕೊಳ್ಳುತ್ತಾನೆ. ಆದರೆ ಅವನು ಸರಕಿನ ಮೇಲೆ ನೈಜ ತೂಕಕ್ಕಿಂತ 24% ಕಡಿಮೆ ತೂಕವನ್ನು ಬಳಸುತ್ತಾನೆ. ಹಾಗಾದರೆ ಅವನ ಶೇಕಡಾವಾರು ಲಾಭವನ್ನು ಕಂಡು ಹಿಡೀರಿ ಅಂತ ಹೇಳ್ಯಾರ. ಓಕೆ, ನೋಡ್ರಿ, 24 ಕಡಿಮೆ ತೂಕ ಬಳಸತ್ತಾನಂತಂದ್ರೆ ಅವನು ಲಾಭ 24, ಹೌದಲ್ಲ. ಓಕೆ, 24 ಕಡಿಮೆ ಬಳಸತ್ತಾನಂದ್ರೆ ಲಾಭ ಎಷ್ಟು, 24. ಆದ್ರೆ ಅವನು 100 24 ಲಾಭ ಲಪಡ ಮಾಡತಾನ, ಅಂದ್ರೆ ಮೋಸ ಮಾಡತಾನ. ಹಂಗಾರೆ ಅವನು ತನ್ನ ಕಡೆಯಿಂದ ಕೊಟ್ಟದ್ದೆಷ್ಟು 76. 76 ರೂಪಾಯಿ ಒಳಗೆ 24 ರೂಪಾಯಿ ಏನ್ ಮಾಡತಾನವ, ಪ್ರಾಫಿಟ್ ಗಳಿಸತಾನ, ಲಾಭ ಗಳಿಸತಾನ. ಹಂಗಾರೆ ಶೇಕಡಾಕ್ ಬದಲು ಮಾಡ್ಬೇಕಂದ್ರೆ 100ರಿಂದ ಗುಣಿಸ್ತೀವಿ. 4 6 24, 4 1 4, 4 9 36. ಓಕೆ, ನೋಡ್ರಿ, 600 ಭಾಗಿಸು
19. 19 57. ಓಕೆ, ಎಷ್ಟು ಉಳಿತು 3. 19 19 19. 31 ಪಾಯಿಂಟ್ ಯಾವ ಆಪ್ಷನ್ ಬರತೈತಿ? ಇದು ಆಪ್ಷನ್ ಬರತೈತಿ. ಟಿಕ್ಕಕ್ಕೆ ಮುಂದಿನ ಪ್ರಶ್ನೆಗೆ ಹೋಗೋಣ. 11ನೇ ಪ್ರಶ್ನೆ. ಇಲ್ಲಿ ಡಾಟಾ ಮಿಸ್ ಆಗಿದೆ ನೋಡ್ರಿ. 16 12 ಬರಬೇಕಾಗಿತ್ತು. ಮತ್ತು ಇಲ್ಲಿ ಎಷ್ಟು? ವಾರ್ಷಿಕ 8% ಬಡ್ಡಿ ದರದಲ್ಲಿ. ಇಲ್ಲಿ ಎಷ್ಟು? 18 ಇವಂಗ 19 ವರ್ಷ ನಂತರ ಇಲ್ಲಿದೆ ನೋಡ್ರಿ. ಓಕೆ, ನಮ್ಗೆ ಈ ರೀತಿ ಪ್ರಶ್ನೆ ಗೊತ್ತಾದವ, ಪ್ರಶ್ನೆ ಓದೋ ಅವಶ್ಯಕತೆ ಇಲ್ಲ. ಫಸ್ಟ್ ಏನು ಮಾಡ್ತೀವಿ ನಾವು? ಪರ್ಸೆಂಟೇಜ್ನ ಶೇಕಡಾ ಬೆಲೆ ತಗೋತೀವಿ. ಶೇಕಡಾ ಬೆಲೆ ಎಷ್ಟು ಬರ್ತದೆ? 2/25 ಅಂದ್ರೆ 25 ರೂಪಾಯಿಗೆ 2 ರೂಪಾಯಿ ಬಡ್ಡಿ ಅಂದ್ರೆ 27 ರೂಪಾಯಿ ಆಯ್ತು. ಟೋಟಲ್ ಎಷ್ಟೈತೆ? ಟೋಟಲ್ ಅಮೌಂಟ್ ಇದು 25, ಇದು 27 ಅಂದ್ರೆ 52 ರೂಪಾಯಿ ಅಮೌಂಟ್. ನಮ್ಮ ಪ್ರಕಾರ ಟೋಟಲ್ 52 ರೂಪಾಯಿ ಅಮೌಂಟ್ ಐತಿ. ಆದರೆ ಆ್ಯಕ್ಚುಲ್ ಆಗಿ ಎಷ್ಟೈತಿ? 1612. ಯಾರ್ದು ಕಂಡುಹಿಡಿಬೇಕು? ರಾಜ್ ಅವರು ವರುಣ್ಗೆ, ವರುಣ್ ಮೊದಲೇದವ ಎರಡನೇದವ, ವರುಣ್ ಮತ್ತು ಆಶೀಶ್. ವರುಣ್ ಮೊದಲೇದವಂಗೆ ಟೈಮ್ ಕಡಿಮೆ ಐತಿ ಹೆಚ್ಚೈತಿ ನೋಡ್ರಿ. ನೀವು ಮೊದಲೇದವಂಗೆ ಟೈಮ್ ಏನೈತಿ? ಕಡಿಮೆ ಐತಿ. ಟೈಮ್ ಕಡಿಮೆ ಐತಿ ಅಂದ್ರೆ ನಾವು ಅಮೌಂಟ್ ಏನು ಮಾಡಬೇಕು? ಹೆಚ್ಚಿಗೆ ಇದ್ದದ್ದು ಕೊಡಬೇಕು. 25 27. ಹೆಚ್ಚಿಗೆ ಯಾವ್ದೈತಿ? 27. ಇದನ್ನು ಕೊಟ್ಬಿಟ್ರೆ ಮುಗಿದು ಹೋಯ್ತು. 51 52 ಒಂದ್ಲೆ 52 ಮೂರ್ಲೆ 52 ಒಂದ್ಲೆ 27 ಒಂದ್ಲೆ 27 27 ಮೂರ್ಲೆ 81 2 83. ಆಪ್ಷನ್ 3 ಸರಿಯಾದ ಉತ್ತರ ಆಗಿತ್ತು. ಇಷ್ಟು ದೊಡ್ಡ ಪ್ರಶ್ನೆ, ಅದರ ಸೊಲ್ಯೂಷನ್ ಮಾತ್ರ ಸಿಂಪಲ್ ಆಗಿರುವಂಥದ್ದು. 12ನೇ ಪ್ರಶ್ನೆ. ಇದು ಡಾಟಾ ಮಿಸ್ ಆಗೈತೆ ನೋಡ್ರಿ. 36 45 ಮತ್ತು 465 ಮತ್ತು 310 ಲಸ ಕಂಡುಹಿಡಿಬೇಕು ನೋಡ್ರಿ. ಕೊನೆಯಲ್ಲಿ 0 ಐತಂದ್ರೆ ಆ ಲಾಸ್ಟಕ್ಕೆ ಏನಿರಬೇಕು? 0 ಇರಬೇಕು ಲಸ ಒಳಗೆ. ಇದು ಕ್ಯಾನ್ಸಲ್, ಇದು ಕ್ಯಾನ್ಸಲ್. ಓಕೆ, ಇಲ್ಲಿ ನೋಡ್ರಿ, ಈ ಪ್ರಶ್ನೆ ನೋಡಿದ ತಕ್ಷಣ ನಮ್ಗೆ ಗೊತ್ತಾಗ್ಬಿಡ್ತದೆ. ಏನು ಗೊತ್ತಾಗದ? ಇದ್ರೊಳಗೆ 9 5 45 ಐತಿ. 9 5 40. 9ರಿಂದ ಯಾವ ಸಂಖ್ಯೆ ಬಾಕೋತ ನೋಡ್ರಿ? 5 5 10 10 6 16. ಈ ಸಂಖ್ಯೆ 9ರಿಂದ ಬಾ ಹೋಗಿಲ್ಲ. 5 5 10 10 8 18. ಈ ಸಂಖ್ಯೆ 9ರಿಂದ ಬಾ ಹೋಗ್ತದ. ಇದನ್ನ ನೋಡಿ ಟಿಕ್ ಹಾಕಿ ಮುಂದಿನ ಪ್ರಶ್ನೆಗೆ ಹೋಗ್ಬಿಡದಪ್ಪ. ಪೂರ್ತಿ ಸಾಲ್ವ್ ಮಾಡ್ಕೋತ ಕುಂಡ್ರೋ ಅವಶ್ಯಕತೆ ಇಲ್ಲ. 13ನೇ ಪ್ರಶ್ನೆ. ಒಂದು ವೃತ್ತಾಕಾರದ ಪಥದ ಒಂದು ಸುತ್ತನ್ನು ಪಿ ಅವರು 1 ನಿಮಿಷ 30 ಸೆಕೆಂಡುಗಳಲ್ಲಿ ಪೂರ್ಣಗೊಳಿಸಬಲ್ಲರು ಹಾಗೂ ಅವರು ಒಂದು ಸುತ್ತನ್ನು 45 ಸೆಕೆಂಡುಗಳಲ್ಲಿ ಪೂರ್ಣಗೊಳಿಸಬಲ್ಲರು. ಯಾರು? ಕ್ಯೂ. ಒಂದು ವೇಳೆ ಅವರಿಬ್ಬರು ಒಂದೇ ಆರಂಭಿಕ ಸ್ಥಳದಿಂದ ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಓಡಲು ಪ್ರಾರಂಭಿಸಿದರೆ ಅವರಿಬ್ಬರ ಡ್ಯಾಶ್ ಸೆಕೆಂಡುಗಳ ನಂತರ ಮೊದಲ ಬಾರಿಗೆ ಸ್ಪಂದಿಸುತ್ತಾರೆ. ಟೈಮ್ ಕಂಡುಹಿಡಿಬೇಕು. ಟೈಮ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್. ಓಕೆ, ಈಗ ಇಬ್ಬರು ಒಂದು ಸರ್ಕಲ್ದಾಗ ಅದಾರ. ಇವ್ರು ಈ ಕಡೆ ಓಡ್ತಾನಂತಂದ್ರೆ ಇವ್ ಈ ಕಡೆ ಓಡ್ತಾನೆ, ಹೌದಲ್ಲ? ಅದಕ್ಕೆ ಏನು ಮಾಡಬೇಕಪ್ಪ ನಾವೀಗ? ಡಿಸ್ಟೆನ್ಸ್ ಎಷ್ಟು ಅನ್ಕೊಂಡು? 1 ಸುತ್ತ ಐತಿ ಅಂದ್ರೆ 1 ಸುತ್ತ ಅನ್ಕೊಂಡು. ಡಿಸ್ಟೆನ್ಸ್ ಎಷ್ಟು ಅನ್ಕೊಂಡು? 1 ಸುತ್ತ ಐತಿ ಅಂದ್ರೆ 1 ಸುತ್ತ. ಹಂಗಾರೆ ಡಿಸ್ಟೆನ್ಸ್ ಈಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ ಸ್ಪೀಡ್. ಹೆಂಗೆ ಕಂಡು ಹಿಡಿತೀವಿ ನಾವು? ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್. ಸ್ಪೀಡ್ ಹೆಂಗೆ ಕಂಡು ಹಿಡಿತೀವಿ? ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್. ಡಿಸ್ಟೆನ್ಸ್ ಎಷ್ಟೈತಿ? 1. ಟೈಮ್ ಎಷ್ಟು ತೊಗೊಂಡ ನೀವು? 1 ನಿಮಿಷ 30 ಸೆಕೆಂಡ್ ಅಂದ್ರೆ ಟೋಟಲ್ 90 ಸೆಕೆಂಡ್. 90 ಸೆಕೆಂಡ್. ಓಕೆ, ಇವು ನೋಡ್ರಿ 1/, ಯೂನಿಟ್ ಸೆಕೆಂಡ್ 45. ಹಂಗಾರೆ ಇಬ್ಬರು ಅಪೋಸಿಟ್ ಹೋಗತ್ತಾರಂದ್ರೆ ಸ್ಪೀಡ್ ಏನಾಗ್ತದಪ್ಪ? ಪ್ಲಸ್ ಆಗ್ತದೆ, ಹೌದಿಲ್ಲ? 1/90 ಪ್ಲಸ್ 1/40. ಇಬ್ಬರು ಅಪೋಸಿಟ್ ಹೋಗತ್ತಾರಂದ್ರೆ ಸ್ಪೀಡ್ ಏನಾಗ್ತದೆ? ಪ್ಲಸ್ ಆಗ್ತದೆ, ರೈಟ್? ಇದನ್ನು 90 ಮಾಡ್ಕೊಳ್ಳೋಣ ಅಂದ್ರೆ 2ರಲ್ಲಿ ಗುಣಿಸೋನು, ಇದಕ್ಕೂ 2ರಲ್ಲಿ ಗುಣಿಸೋನು. ಹಂಗಂದ್ರೆ ಎಷ್ಟು ಬಂತು? 1/1 ಪ್ಲಸ್ 2 ಅಂದ್ರೆ 3/90. 3 ಒಂದ್ಲೆ 3 30. 30 ಇಲ್ಲಿ ಭಾಗಾಕಾರದಾಗಿದ್ದದ ಮ್ಯಾಗ ಹೋದ್ರೆ ಗುಣಾಕಾರ. ಆಪ್ಷನ್ 2 ಸರಿಯಾದ ಉತ್ತರ ಆಗಿತ್ತು. 14ನೆಯ ಪ್ರಶ್ನೆ. ಒಂದು ಕೆಲಸವನ್ನು ಎ ಮತ್ತು ಬಿ ಅವರು ಕ್ರಮವಾಗಿ 25 30 ದಿನಗಳಲ್ಲಿ ಮಾಡಬಲ್ಲರು. ಎ ಎಷ್ಟು ದಿವಸನೇ ಮಾಡ್ತಾರ? 25 ದಿನ. ಬಿ ಎಷ್ಟು ದಿವಸನೇ ಮಾಡ್ತಾರ? 30 ದಿನ. ಅವರು 6 ದಿನಗಳ ಕಾಲ ಒಟ್ಟಿಗೆ ಕೆಲಸ ಮಾಡ್ತಾರೆ. ಹಂಗಾರೆ ಲಸ ತಗೊಂಡು ಎಷ್ಟು ಬಂತು? ಲಸ 150. ಇದು ಟೋಟಲ್ ವರ್ಕ್. ಇದು ಟೈಮ್. ಹಂಗಾರೆ 25 6ಲೆ 250, 35ಲೆ 150. 25 6ಲೆ 150, 35ಲೆ 150. ಹಂಗಾರೆ ಇದೇನು? ಒಂದು ದಿನಕ್ಕೆ ಮಾಡುವಂಥ ಕೆಲಸ. ಎ ಒಂದು ದಿವಸಕ್ಕೆ 6 ಕೆಲಸ ಮಾಡ್ತಾನೆ, ಬಿ ಒಂದು ದಿವಸಕ್ಕೆ 5 ಕೆಲಸ ಮಾಡ್ತಾನೆ. ಓಕೆ, ನೋಡ್ರಿ, ಇವರಿಬ್ಬರು 2 ದಿವಸ ಕೆಲಸ ಮಾಡ್ರು 6 ದಿವಸ. ಹಂಗಾರೆ ಇವರಿಬ್ಬರು 11 ಕೆಲಸ ಮಾಡ್ತಾರೆ. 6 5 ಅಂದ್ರೆ 11. 11 ಕೆಲಸದಂಗೆ 6 ದಿವಸ ಮಟ್ಟ ಕೆಲಸ ಮಾಡ್ರಿ, 66 ಕೆಲಸ. ಹಂಗಾರೆ ಉಳಿತೆಷ್ಟಪ್ಪ? 10ರಾಗ 6 ಹೋದ್ರೆ 4, 15ರಾಗ 7 ಹೋದ್ರೆ 8. ಎಷ್ಟು ಕೆಲಸ ಉಳಿತು? 84. ಹಂಗಾರೆ ಮುಂದೆ ಏನು ಕೊಟ್ಟರು ನೋಡ್ರಿ. ನಂತರ ಬಿ ಅವರ ಬದಲಿಗೆ ಬಿ ಹೋದ ಕೆಲಸ ಬಿಟ್ಟ ಪಿ ಅವರು ಕೆಲಸ ಮಾಡುತ್ತಾರೆ. ಮುಂದಿನ 8 ದಿನಗಳಲ್ಲಿ ಪೂರ್ಣ ಕೆಲಸ ಮುಗೀತು. ನೋಡ್ರಿ, ಎ ಒಂದು ದಿವಸಕ್ಕೆ 6 ಕೆಲಸ ಮಾಡ್ತಾನೆ. ಪಿ ಎಷ್ಟು ಕೆಲಸ ಮಾಡ್ತಾನೋ ಗೊತ್ತಿಲ್ಲ.
2 ದಿವ್ಸನಾಗ ಇವರಿಬ್ಬರು ಕೂಡಿ ಎಷ್ಟು ದಿವ್ಸನಾಗ ಕೆಲಸ ಮಾಡಿರು? 8 ದಿವ್ಸನಾಗ ಕೆಲಸ ಮಾಡ್ರು. 8 ದಿವ್ಸನಾಗ ಕೆಲಸ ಎಷ್ಟು ಉಳಿದಿತ್ತು? 84 ಕೆಲಸ ಮಾಡ್ರಿ. ಹೌದಲ್ಲ? ಹಂಗಾರ 6 ಪ್ಲಸ್ ಪಿ ಕೂಡಿ 8 ದಿವ್ಸನ್ಯಾಗ ಎಷ್ಟು ಕೆಲಸ ಮಾಡಿರು? 84. ಇದ ಕೆಲಸ ಹೌದಿಲ್ಲ? ಪೂರ್ತಿ 84 ಅಂದ್ರೆ ಓಕೆ. ಈಗ 8 ಇಲ್ಲಿ ಗುಣಾಕಾರದಾಗ ಇದ್ದಿದ್ದು ಈ ಕಡೆ ಹೋದ್ರೆ ಭಾಗಾಕಾರ. 8 ಒಂದ್ಲೆ 8 ಮುಂದೊಂದು 0 8 10.5 ಬಂತು. ಹಂಗಾರ 6 ಪ್ಲಸ್ ಪಿ ಇಸ್ ಈಕ್ವಲ್ ಟು 10.5. ಈ 6 ಪ್ಲಸ್ ಒಳಗಿದ್ದಿದ್ದು ಈ ಕಡೆ ಹೋದ್ರೆ ಮೈನಸ್ ಆಯ್ತು. ಹಂಗಾರೆ ಎಷ್ಟು ಬಂತು? 4.5. ಪಿ ಒಂದು ದಿವ್ಸಕ್ಕೆ ಎಷ್ಟು ಕೆಲಸ ಮಾಡ್ತಾನಂತಾಯ್ತು? 4.5 ಕೆಲಸ ಮಾಡ್ತಾನ. ಹಂಗಾರೆ ಟೋಟಲ್ ಕೆಲಸ ಎಷ್ಟಿತ್ತಪ್ಪ? 150 ಇತ್ತು. ಇವು ಒಂದು ದಿವ್ಸಕ್ಕೆ 4.5 ಹಂಗೆ ಕೆಲಸ ಮಾಡ್ಯಾನಂತಂದ್ರೆ ಎಷ್ಟು ದಿವ್ಸನಾಗತ್ತೆ? 0 ಇಂದ ಪಾಯಿಂಟ್ ಹೋಗ್ಬೇಕಂದ್ರೆ ಏನು ಮಾಡ್ತೀವಿ? 0 ತೆಗೆದು ಮ್ಯಾಗ ಹಚ್ತೀವಿ. 15 3 45, 15 1 15, ಮುಂದೆರಡು 0. ಹಂಗಾರೆ ಎಷ್ಟು ಬಂತಪ್ಪ? 33.1/3 ದಿನಗಳು. ಆಪ್ಷನ್ 2 ಸರಿಯಾದ ಉತ್ತರ ಆಗಿರುವಂಥದ್ದು. 15ನೆಯ ಪ್ರಶ್ನೆ. 5:35 ಎಕ್ಸ್ಗೆ 4ನೆಯ ಸಮಾನುಪಾತ 84. 4ನೆಯ ಸಮಾನುಪಾತ ಅಂತ ಬಂತಂದ್ರೆ ಇದನ್ನ ಭಾಗಿಸಿ ಬರ್ಕೋರಿ, ಇದನ್ನ ಭಾಗಿಸಿ ಬರ್ಕೋರಿ. ಓಕೆ. ನೆಕ್ಸ್ಟ್ ಮ್ಯಾಗಿಂದ ಕೆಳಗೆ ಕಡ್ತಾ ಹೊಡಿಬೋದು, ಇಲ್ಲಿಂದ ಇಲ್ಲಿ ಹೊಡಿಬೋದು. 5 1 5 7 7 1 7 12. ಎಕ್ಸ್ನ ಬೆಲೆ ಎಷ್ಟು ಬಂತು? ಈ ಎಕ್ಸ್ ಇಲ್ಲಿ ಭಾಗಾಕಾರದಾಗ ಇದ್ದಿದ್ದು ಈ ಕಡೆ ಬಂದ್ರೆ ಗುಣಾಕಾರ. ಎಕ್ಸ್ನ ಬೆಲೆ 12. ಮುಗದೇ ಹೋಯ್ತು. 16ನೆಯ ಪ್ರಶ್ನೆ. ಪೆಟ್ರೋಲ್ ಬೆಲೆಯು ಪ್ರತಿ ಲೀಟರ್ಗೆ 50ರಷ್ಟು ಹೆಚ್ಚಾಗ್ತದೆ. 100 ರೂಪಾಯಿ ಇದ್ದದ್ದು 50 ರೂಪಾಯಿ ಹೆಚ್ಚಾಗಿತ್ತು ಅಂದ್ರೆ ಎಷ್ಟಾಗಿರ್ತದೆ? 150 ರೂಪಾಯಿ. ಆದರೆ ವೆಚ್ಚ ಎಷ್ಟು ಹೆಚ್ಚಾಗಬೇಕು? 23 ರೂಪಾಯಿ ಅಷ್ಟೇ ಹೆಚ್ಚಾಗಬೇಕು. 100 ರೂಪಾಯಿ ಇದ್ದದ್ದು 23 ಹೆಚ್ಚಾಗಿತ್ತು ಅಂದ್ರೆ ಎಷ್ಟು ಇರ್ತದೆ? 123 ಇರ್ತದೆ. ರೈಟ್. ಹಂಗಾರೆ ಎಷ್ಟು ಕಡಿಮೆ ಮಾಡ್ಬೇಕು ನೋಡ್ರಿ. ಎಷ್ಟು ಕಡಿಮೆ ಮಾಡಬೇಕು? 27 ಕಡಿಮೆ ಮಾಡ್ಬೇಕು. ಎಷ್ಟು ರೂಪಾಯಿ ಒಳಗೆ? 150 ರೂಪಾಯಿ ಒಳಗೆ. ಶೇಕಡಾಕ್ಕೆ ಬದಲು ಮಾಡ್ಬೇಕಂದ್ರೆ 100ರಿಂದ ಗುಣಿಸ್ತೀವಿ. ಓಕೆ. 3 9 27, 3 50 100, 5 200, 51 52 9 18. ನಿಮ್ಗೆ ಹೇಳಿನಿ ಈ ಸ್ಟೆಪ್ಪನ್ನು ಹಾರಿಸ್ಬೋದು. ಯಾವ ರೀತಿ? ಇವು ಎರಡರೂ ವ್ಯತ್ಯಾಸ ತಗೋರಿ. ಇವು ಎರಡರೂ ವ್ಯತ್ಯಾಸ ಎಷ್ಟು ಬಂತಪ್ಪ? 27. ಮೊದಲೇಕೆ ಎಷ್ಟು ಹೆಚ್ಚಾಗಿರ್ತೈತೆ ಅಂತ ತಗೋರಿ. ಎಷ್ಟು ಹೆಚ್ಚಾಗೈತಿ? 50 ಹೆಚ್ಚಾಗೈತಿ. 50 ಹೆಚ್ಚಾಗಿತ್ತು ಅಂದ್ರೆ ಎಷ್ಟು ಇರ್ತದೆ ಅದರದ್ದು? 150. ಶೇಕಡಾಕ್ಕೆ ಬದಲು ಮಾಡ್ಬೇಕಂದ್ರೆ 100ರಿಂದ ಗುಣಿಸ್ತೀರಿ. 52 53 31 39 92 18. ಈ ಸ್ಟೆಪ್ ಹಾರಿ ಹೋಯ್ತಲ್ಲ. ರೈಟ್. ನೆಕ್ಸ್ಟ್ 17ನೆಯ ಪ್ರಶ್ನೆ. ಒಂದು ವಸ್ತುಗಳನ್ನು ಇಲ್ಲಿ ಮಿಸ್ ಆಗಿದೆ. 1500ಕ್ಕೆ ಮಾರಾಟ ಮಾಡುವುದರಿಂದ ವ್ಯಕ್ತಿಗೆ 150 ರೂಪಾಯಿ ಲಾಭ ಆಗುತ್ತದೆ. ಹಾಗಾದರೆ ಈ ವ್ಯಕ್ತಿಯು 24% ಗಳಿಸಲು ಆ ವಸ್ತುವನ್ನು ಯಾವ ಬೆಲೆಗೆ ಮಾರಾಟ ಮಾಡಬೇಕು ಅಂತ ಹೇಳ್ಯಾರ. ನೋಡಿ, ಇವನು 1500 ರೂಪಾಯಿಗೆ ಮಾರಾಟ ಮಾಡಿದಾಗ 150 ರೂಪಾಯಿ ಲಾಭ ಆಗೈತಿ. ಹಂಗಾರ ಅವದ ಅಸಲು ಬೆಲೆ ಎಷ್ಟು? 1500ಕ್ಕೆ ಮಾರಿದಾಗ 150 ರೂಪಾಯಿ ಲಾಭ ಆಗಿತ್ತು ಅಂದ್ರೆ ಅಸಲು ಬೆಲೆ ಎಷ್ಟೈತಿ? 1500 ರೂಪಾಯಿದಾಗ ಈ ಲಾಭ ಏನು ಮಾಡೋಣ? ತೆಗೆದು ಬಿಡೋಣ. ಈ ಲಾಭ ತೆಗೆದ್ರೆ ಎಷ್ಟಾಯ್ತು? 1350 ರೂಪಾಯಿ. ಇದೇನು? ಅಸಲು ಬೆಲೆ. ಇದೇನು? ಅಸಲು ಬೆಲೆ. ಅಸಲು ಬೆಲೆ ಯಾವಾಗಲೂ 100% ಇರ್ತದೆ. 100% ಅಂದ್ರೆ 1350. ಓಕೆ. 24% ಲಾಭ ಗಳಿಸ್ಬೇಕಂದ್ರೆ ಎಷ್ಟಕ್ಕೆ ಮಾರಬೇಕು? 124ಕ್ಕೆ ಮಾರಬೇಕು. 24% ಲಾಭ ಅಂದ್ರೆ 124ಕ್ಕೆ ಮಾರಬೇಕು. ನೋಡ್ರಿ ಕಡ್ತಾ 0 ಇಂದ 0 ಹೋಯ್ತು. ಓಕೆ. 5 2 10, 5 2 10, 5 7 35, 2 1 2, 2 6 12, 2 2 4. ನೋಡ್ರಿ ಲಾಸ್ಟ್ 7 2 14. ಲಾಸ್ಟ್ 4 ಎಲ್ಲಿ ಬರತೈತಿ? ಇಲ್ಲೇ ಬರತೈತಿ. ಇದನ್ನ ಗುಣಾಕಾರ ಮಾಡ್ರು ಅಷ್ಟೇ ಬರ್ತದೆ. ಬಟ್ ಎಲ್ಲ ಯಾಕೆ ಡಿಸ್ಕಸ್ ಮಾಡ್ತೀರಿ? 7 × 2 14 ಬಂದ್ಬಿಡ್ತದೆ. ಲಾಸ್ಟ್ 4 ಯಾವುದೈತಿ? ಇದೇ ಒಂದೇ ಇರುವಂಥದ್ದು. 18ನೇ ಪ್ರಶ್ನೆ. 6 ಜನರು ಊಟ ಮಾಡಲೆಂದು ಒಂದು ಹೋಟೆಲ್ಗೆ ತೆರಳುತ್ತಾರೆ. ಅವರಲ್ಲಿ 5 ಜನ ತಮ್ಮ ತಮ್ಮ ಊಟಕ್ಕಾಗಿ ತಲಾ ಇಲ್ಲಿ 30 ರೂಪಾಯಿ ಬರೀಬೇಕಾಗಿತ್ತು ಖರ್ಚು ಮಾಡುತ್ತಾರೆ. 6ನೇ ವ್ಯಕ್ತಿಯು ಎಲ್ಲ 6 ಜನರ ಸರಾಸರಿಗಿಂತ ಎಷ್ಟು ಹೆಚ್ಚು ಕೊಡ್ತಾನೆ? 50 ರೂಪಾಯಿ ಹೆಚ್ಚಿಗೆ ಖರ್ಚು ಮಾಡುತ್ತಾನೆ. ಹಾಗಾದ್ರೆ ಎಲ್ಲ ವ್ಯಕ್ತಿಗಳು ಖರ್ಚು ಮಾಡಿದ ಒಟ್ಟು ಹಣ ಎಷ್ಟು ಅಂತ ಕೇಳಿದ್ರು. ನೋಡ್ರಿ, ಸರಾಸರಿ ಎಲ್ಲರದು ಒಬ್ಬೊಬ್ರದ್ದು ಎಷ್ಟೈತಿ? 30 ರೂಪಾಯಿ ಐತಿ. ಓಕೆ. ಆದ್ರೆ ಇವು ಇನ್ನೊಬ್ಬದಲ್ಲ, ಎಲ್ಲರಿಗೂ ಎಷ್ಟು ಕೊಡತಾನೆ? 50 ರೂಪಾಯಿ ಹೆಚ್ಚಿಗೆ ಕೊಡ್ತಾನೆ. ಎಲ್ಲರದು ಎಷ್ಟು ಹೆಚ್ಚಿಗೆ ಕೊಡ್ತಾನೋ 50 ರೂಪಾಯಿ ಹೆಚ್ಚಿಗೆ ಕೊಡ್ತಾನೆ. ಎಷ್ಟು ಮಂದಿ ಇದ್ರು? 6 ಜನ ಇದ್ರು. ಕೊಡವನ್ ಬಿಡ್ರಿ. ಕೊಡವನ್ ಬಿಟ್ರೆ ಎಷ್ಟು ಜನ ಆದ್ರು? 5 ಜನರದ್ದು. 5 ಜನರದ್ದು ಏನು ಮಾಡತ್ತಾನೆ? 50 ಹೆಚ್ಚಿಗೆ ಕೊಡ್ತಾನೆ. ಹಂಗಾರೆ ಟೋಟಲ್ ಎಷ್ಟಾಯ್ತು? 10 ರೂಪಾಯಿ ಹೆಚ್ಚಿಗೆ ಆಯ್ತು. ಓಕೆ. ಹಂಗಾರೆ ಒಬ್ಬರದ್ದು ಎಷ್ಟೈತಿ? 40. ಒಬ್ಬರದ್ದು ಎಷ್ಟು ಬಂತು? 40. ಹಂಗಾರೆ ಎಷ್ಟು ಜನರದ್ದು? 6 ಜನರದ್ದು ಎಷ್ಟು? 6 4
24, 240 ಈಸಿಯಾಗಿರುವಂತಹ ಪ್ರಶ್ನೆ. ಸಿಂಪಲ್ ಏನು ಮಾಡಬೇಕಪ್ಪ ಅಂತಂದ್ರೆ ಎಲ್ಲರದು ಎಷ್ಟು ಖರ್ಚಾಗತ್ತೆ ಸರಾಸರಿ ಬರ್ಕೋತೀರಿ, ಬರ್ಕೊಂಡ್ರಿ ಪ್ಲಸ್ ನೀವು ಎಷ್ಟು ಎಕ್ಸ್ಟ್ರಾ ಕೊಡತಾನೋ ಅಷ್ಟು ಇಲ್ಲಿ ಬರ್ಕೊಂಡ್ರಿ, 50 ಎಕ್ಸ್ಟ್ರಾ ಕೊಡತಾನೋ 50 ಬರ್ಕೊಂಡ್ರಿ. ಈ ಕೊಡಾವಣ್ ಬಿಟ್ಟು ಎಷ್ಟು ಜನ ಹಾಕರು, 5 ಜನ ಹಾಕರು, 5ರಿಂದ ಭಾಗಿಸ್ಬಿಟ್ರಿ, 5 ಒಂದ್ಲೆ 5 ಹತ್ಲೆ ಎಷ್ಟಾಯ್ತು 40, ಒಬ್ಬರದ್ದು 46, 6 ಮಂದಿ ಇದ್ರಲ್ಲ 6 ನಾಲ್ಕಲೆ ಎಷ್ಟು 240 ಮುಗಿದ ಪ್ರಶ್ನೆ. 19ನೇ ಪ್ರಶ್ನೆ ಇಲ್ಲಿ ಕೂಡ ಮಿಸ್ ಆಗದ. ಏನದ 33, 72, 11, 18 ರಿಂದ ಭಾಗಿಸಲ್ಪಡುವ ಚಿಕ್ಕ ಸ್ವಾಭಾವಿಕ ಸಂಖ್ಯೆ ಇಲ್ಲ ಸಾಕು ಹಿಡಿಬೇಕು. ಏನ್ ಮಾಡ್ರಿ 11 ನೋಡಿದ ತಕ್ಷಣ 11ರಿಂದ ಯಾವ ಸಂಖ್ಯೆ ಬಾಹುಕ ಚೆಕ್ ಮಾಡಿಬಿಡ್ರಿ, ಮುಗಿದೋದು. ಈ ಸಂಖ್ಯೆ ಹೋಗಂಗಿಲ್ಲ ಕ್ಯಾನ್ಸಲ್, ಈ ಸಂಖ್ಯೆ 11ರಿಂದ ಬಾ ಹೋಗಂಗಿಲ್ಲ ಕ್ಯಾನ್ಸಲ್, ಈ ಸಂಖ್ಯೆ 11ರಿಂದ ಇದು ಹೋಗಂಗಿಲ್ಲ ಕ್ಯಾನ್ಸಲ್, ಈ ಸಂಖ್ಯೆ 11ರಿಂದ ಬಾಹುಕತಿ. ಇದೇ ಈ ಒಂದು ಪ್ರಶ್ನೆಯ ಉತ್ತರ ಆಗಿತ್ತು. ಎ ಗುಂಪಿನಲ್ಲಿ 81 ಸದಸ್ಯರಿದ್ದಾರೆ, ಬಿ ಗುಂಪಿನಲ್ಲಿ 29 ಸದಸ್ಯರಿದ್ದಾರೆ ಹಾಗೂ ಸಿ ಗುಂಪಿನಲ್ಲಿ 70 ಸದಸ್ಯರಿದ್ದಾರೆ. ಈ ಗುಂಪುಗಳ ಎಲ್ಲಾ ಸದಸ್ಯರು ಒಂದು ರೆಸ್ಟೋರೆಂಟ್ಗೆ ಹೋಗುತ್ತಾರೆ. ಎ ಬಿ ಸಿ ಪ್ರತಿಯೊಬ್ಬ ಸದಸ್ಯರ ಮೇಲೆ ಖರ್ಚು ಮಾಡಿದ ಸರಾಸರಿ ಮೊತ್ತ 467, 117 ಮತ್ತು 378 ಆಗಿದೆ. ಹಾಗಾದರೆ ಪ್ರತಿ ಸದಸ್ಯನ ಮೇಲೆ ಖರ್ಚು ಮಾಡಿದ ಒಟ್ಟು ಸರಾಸರಿ ಎಷ್ಟು? ನೋಡ್ರಿ ಈ ಪ್ರಶ್ನೆ ಸ್ವಲ್ಪ ಏನದ ಕ್ಯಾಲ್ಕುಲೇಟಿವ್ ಪ್ರಶ್ನೆ ಅದ. ಓಕೆ, ಈ ಹಿಂದಿನ ಪ್ರಶ್ನೆಗಳು ಎಲ್ಲ ನೋಡಿದ್ರು ಎಲ್ಲ ಏನದಾವ ಒಂದ್ ಲೈನ್ ಒಳಗ ಮುಗಿಯುವಂತ ಪ್ರಶ್ನೆಗಳದಾವ, ಬಹಳ ಈಸಿ ಆಗಿರುವಂತ ಪ್ರಶ್ನೆ. ಎರಡೆರಡು ಒಂದೊಂದು ಪ್ರಶ್ನೆ 10-15 ಸೆಕೆಂಡ್ ಒಳಗ ಮುಗಿಯುವಂತ ಪ್ರಶ್ನೆಗಳಿದ್ವು. ಬಟ್ ಒಂದ್ ಪ್ರಶ್ನೆ ಆದ್ರೂ ಕ್ಯಾಲ್ಕುಲೇಟಿವ್ ಪ್ರಶ್ನೆ, 1-2 ಪ್ರಶ್ನೆ ಇದ್ದೇ ಇರ್ತದ. ಸೊ ಈ ಪ್ರಶ್ನೆಯನ್ನ ನೀವು ಕ್ಯಾಲ್ಕುಲೇಷನ್ ಮುಖಾಂತರನೇ ಸಾಲ್ವ್ ಮಾಡ್ಬೇಕಾಗ್ತದೆ. ಯಾವ ರೀತಿ ಸಾಲ್ವ್ ಮಾಡೋದು ನೋಡೋಣ. ಎ ಗುಂಪಿನೊಳಗೆ ಎಷ್ಟು ಜನ ಸದಸ್ಯರು? 81 ಜನ. ಓಕೆ, ಬಿ ಗುಂಪಿನಾಗ ಎಷ್ಟು ಜನ ಸದಸ್ಯರಿದರು? 29. ಸಿ ಗುಂಪಿನಾಗ ಎಷ್ಟು ಜನ ಸದಸ್ಯರು? 70. ಇದನ್ನ ಡೆವಿಯೇಷನ್ ಮುಖಾಂತರನ ಸಾಲ್ವ್ ಮಾಡೋಣ. ಅಂದ್ರೆ ನಮಗೆ ಏನಾಗ್ತದೆ, ಸ್ವಲ್ಪ ಟೈಮ್ ಸೇವ್ ಆಗ್ತದೆ. ನೋಡ್ರಿ, ಎ ಗುಂಪಿನ ಸರಾಸರಿ ಎಷ್ಟದ? 467, ಬಿ ಗುಂಪಿಂದು 117, ಸಿ ಗುಂಪಿಂದು 378. ಓಕೆ, ಈಗ ನಾವ ಇದ್ರೊಳಗೆ ಒಂದು ಯಾವ್ದಾರೆ ಒಂದು ಸರಾಸರಿ ನಂಬರ್ ತಗೊಂಡು ಇದಟ್ ಸ್ವಲ್ಪ ಯಾಕೋ ಕ್ಯಾಲ್ಕುಲೇಷನ್ ಟಫ್ ಅನ್ಸಾತಿ, ಇದನ್ನ ತಗೊಂಡ್ಬಿಡು. ಹಂಗಾರೆ ನಮ್ಮ ಪ್ರಕಾರ ಸರಾಸರಿ ಎಷ್ಟೈತಿ? 467 ಐತಿ. ಓಕೆ, ಹಂಗಾರೆ ಇದ್ರ ವ್ಯತ್ಯಾಸ 0. ಇದಕ್ಕಿದ್ರೆ ಎಷ್ಟು ಕಡಿಮೆ ಐತಿ? 7 ಹೋದ್ರ 0, 46 11 ಹೋದ್ರ 35. ಹಂಗಾರೆ ಇದು ಎಷ್ಟು ಕಡಿಮೆ ಐತಿ? 350 ಕಡಿಮೆ ಐತಿ. ಇದಕ್ಕೆ ವ್ಯತ್ಯಾಸ ಕಂಡುಹಿಡಿಯೋಣ. ವ್ಯತ್ಯಾಸ 17 8 ಹೋದ್ರೆ ಎಷ್ಟು ಬರ್ತದ? 9 ಬರ್ತದ. ಓಕೆ, 46 38 ಕಳೆದ್ರೆ ಎಷ್ಟು ಬರ್ತೈತಿ? 9 ಬರ್ತದೆ. ಓಕೆ, ಹಂಗಾರೆ ಟೋಟಲ್ ಎಷ್ಟು ವ್ಯತ್ಯಾಸ ಬಂತು? 89 ವ್ಯತ್ಯಾಸ ಬರ್ತದೆ. ಎಷ್ಟು? 89 ವ್ಯತ್ಯಾಸ ಬಂತು. ಆಗ ಈಗ ಒಬ್ಬರ ನಡಕ 350 ವ್ಯತ್ಯಾಸ. ಹಂಗಾರೆ 29 ಮಂದಿ ನಡಕ ಎಷ್ಟು ಬರ್ತೈತಿ? ಒಬ್ಬರ ನಡಕ 350, 29 ಮಂದಿ ನಡಕ ಎಷ್ಟು ಬರ್ತೈತಿ? ಈಗ ಏನ್ ಮಾಡೋಣಪ್ಪ ಅಂತಂದ್ರ ಈ 35ನ್ನ 7 5 ಅನ್ಕೊಂಡು 7 9 63, 7 5 35 ಮುಂದೊಂದು 0, 7ರಲ್ಲಿ ಫಸ್ಟ್ ಗುಣಿಸೋಣ, ಆಮೇಲೆ 5ರಲ್ಲಿ ಗುಣಿಸೋಣ ಅಂದ್ರೆ ಈಸಿ ಆಗ್ತದೆ. 9 7 63, 7 2 14 6 20, ಮುಂದೊಂದು 0 ಇತ್ತು 0. ಈಗ ಇದನ್ನ 5ರಲ್ಲಿ ಗುಣಿಸೋದಾಯ್ತು. ಓಕೆ, 5ರಲ್ಲಿ ಗುಣಿಸೋದು ನಮ್ಗೆ ಈಸಿ. 2 1 0, 2 1 2, 2 5 10, ಮುಂದೊಂದು 0. ಇದೇನಾಯ್ತು? ಗುಣಿಸಿದ್ವಿ ಈಗ ನಾವು ಮೈನಸ್, ಯಾಕಂದ್ರೆ ಇಲ್ಲಿ ಮೈನಸ್. ಒಬ್ರದ್ದು 350 ಮೈನಸ್ ಅಂದ್ರೆ 29 ಮಂದಿದು ಇಷ್ಟ ಆಯ್ತು. ಓಕೆ, ನೆಕ್ಸ್ಟ್ ಈಗ ಏನ್ ಮಾಡ್ಬೇಕಪ್ಪ? ಈ 89 ಇಂಟು 70, 7ರಿಂದ ಗುಣಿಸೋಣ. ಇದು ಮೈನಸ್ ಒಳಗೈತಿ, ಮೈನಸ್ 7ರಿಂದ 7 9 63, 7 8 56, 62, ಮುಂದೊಂದು 0. ಎಷ್ಟಾಯ್ತು? 6230. ಎರಡು ಇದು ವ್ಯತ್ಯಾಸ, ಇದು ವ್ಯತ್ಯಾಸ ಅಂದ್ರೆ ಏನಾಗ್ಬೇಕು? ಪ್ಲಸ್ ಆಕತಿ. ಈಗ ಎಷ್ಟು ಆಕತಿ ನೋಡ್ರಿ? 16,380. ಇವನ್ನೆರಡು ಕೂಡಿಸಿದ್ವಿ ನಾವು, ಮೈನಸ್. ಇದೆಲ್ಲ ಯಾರ ನಡಕ್ ಹಂಚ್ಬೇಕು? ಈಗ ಇದು ಎಕ್ಸ್ಟ್ರಾ ಬಂದದ್ದು ಯಾರ ನಡಕ್ ಹಂಚ್ಬೇಕು? ಇವ್ರು ಎಲ್ಲರ ನಡಕ್ಕೂ ಹಂಚ್ಬೇಕು. ಎಷ್ಟಾಕೈತಿ? 51 60 60 ಎಷ್ಟು? 180. ಟೋಟಲ್ ಎಷ್ಟಾಯ್ತು? 180. 10 8 2 10 180 ಆಯ್ತು. ಹಂಗಾರೆ ಈ ಭಾಗಿಸು 180 ಮಾಡೋಣ. 0 ಇಂದ 0 ಹೋಯ್ತು. 18ರಿಂದ ಕಟ್ತಾ ಹೊಡಿ. 18 18 6 108, 18 18 18 8 164. 18 ಎಷ್ಟರಲ್ಲಿ ಹೋಗ್ತೈತಿ? 18 9 162. 1 ಉಳಿತು. 18 1 18, 91 ಉಳಿತು. ಹಂಗಾರೆ 91 ಯಾವುದು? ಮೈನಸ್ 91. 6 ಉಳಿತು. 46 9 ಹೋದ್ರೆ
37 376. ಕ್ಯಾಲ್ಕುಲೇಷನ್ ಎಷ್ಟು ಫಾಸ್ಟ್ ಮಾಡ್ತೀರಿ ಅಷ್ಟು ಈ ಪ್ರಶ್ನೆ ಒಳಗೆ ಏನಾಗ್ತದೆ ನಿಮ್ಮ ಟೈಮ್ ಉಳಿತದ. ಸೊ ಎಲ್ಲ ಪ್ರಶ್ನೆಗಳು ಏನಿದ್ದು ಬಹಳ ಈಸಿ ಆಗಿರುವಂತಹ ಪ್ರಶ್ನೆಗಳಿದ್ದು, ಇದು ಒಂದೇ ಪ್ರಶ್ನೆ ಸ್ವಲ್ಪ ಏನಿತ್ತು ಕ್ಯಾಲ್ಕುಲೇಟಿವ್ ಪ್ರಶ್ನೆ ಇತ್ತು ಅಷ್ಟೇ. ಅದನ್ನ ಹೊರತಾಗಿ ಯಾವುದೇ ಡಿಫಿಕಲ್ಟ್ ಇರುವಂತಹ ಪ್ರಶ್ನೆಗಳು ಇರಲಿಲ್ಲ. ನೀವೆಲ್ಲ ಒಂದೊಂದು ಎರಡೆರಡು ಲೈನ್ ಒಳಗೆ ಸಾಲ್ವ್ ಮಾಡುವಂಥ ಪ್ರಶ್ನೆಗಳಾಗಿತ್ತು. ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ಈ ಒಂದು ವಿಡಿಯೋ ಸೊಲ್ಯೂಷನ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ಒಂದು ವಿಡಿಯೋ ಸೊಲ್ಯೂಷನ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತು ಈ ಒಂದು ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.